ಅಣ್ಣ ಯಾವಾಗಲೂ ಹೀಗೆ 3 ವರ್ಷ ಖುಷಿಯಾಗಿ ಹಾಂ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಮಾಡ್ಕೊಂಡಿದ್ದೀರಾ? ಆಲ್ರೆಡಿ ಸಬ್ಸ್ಕ್ರೈಬರ್ ಗೈಸ್ ಇವರು. ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ. ಎಲ್ಲಿಂದ ಬಂದಿರೋದು? ಎಚ್ ಡಿ ಕೋಟೆಯಿಂದ. ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ನಾನು ಜಯನಗರದಿಂದ. ಜಯನಗರಲ್ಲಿ ಏನು ಕೆಲಸ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಮೆಟ್ರೋ ಸ್ಟೇಷನ್ನು ಇಲ್ಲಿದೆ. ಹಿಂಗೆ ನಡ್ಕೊಂಡು ಬಂದೆ. ಈಗ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಿನ್ನೆ ಬ್ಲಾಗಲ್ಲಿ ನೀವು ನೋಡಿರ್ಬೋದು. ಏನು ಹೇಳಿದೆ ಅಂದರೆ, ಕಿಚ್ಚೋತ್ಸವ ಅಂದರೆ ಬರ್ಡೇ ಡೆಕೋರೇಷನ್ ಅಂತ ಸ್ಟೇಜೆಲ್ಲ ರೆಡಿ ಮಾಡ್ತಿರ್ತಾರಲ್ಲ, ಅಲ್ಲಿ ಹೋಗಿ ಬ್ಲಾಗ್ ಮಾಡ್ತೀನಿ ಅಂತ. ಸೊ ಫೈನಲಿ ಐ ಮೀನ್ ಜಯನಗರ್ 5th ಬ್ಲಾಕ್. ಅಂದರೆ ನಾನು ಜಯನಗರ್ ಇಳ್ಕೊಂಡಿಲ್ಲ ಮೆಟ್ರೋಲಿ, ನಾನು ಆರ್ ವಿ ರೋಡಲ್ಲಿ ಇಳ್ಕೊಂಡೆ. ಸೊ ಈಗ ಹೋಗ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನಿಂದ ಏನಿಲ್ಲ ಅಂದ್ರೂ ಒಂದು 600 ಮೀಟರ್ಸ್ ನಡಿಬೇಕಾಗುತ್ತೆ. ಲೆಟ್ಸ್ ಗೋ. ಈಗ ಬನ್ನಿ ಹೋಗೋಣ. ನಾಳೆ ಬರ್ಡೇ ಇರೋದು. ಸೊ ಅದ್ರ ಜೊತೆಗೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ ಮೀಟ್ ಮಾಡೋದಕ್ಕೆ, ಫೋಟೋ ತೆಗೆಸ್ಕೊಡೋಕ್ಕೆ. ಆದರೂ ಆಗಿಲ್ಲ ಅಂದರೆ ಐ ಥಿಂಕ್ ನನ್ನ ಮೈಂಡ್ ಏನು ಹೇಳ್ತಿದೆ ಅಂದರೆ, ಈ ಒಂದು ಪ್ಲ್ಯಾಟ್ಫಾರ್ಮ್ ಅಲ್ಲ ನಿನಗೆ ಮೀಟ್ ಮಾಡೋದಕ್ಕೆ. ಆ್ಯಂಡ್ ನೀವಿಬ್ಬರು ಅಂದರೆ ನಾನು ಮತ್ತು ಸುದೀಪಣ್ಣನೇ ಸಪ್ರೇಟಾಗಿ ಮೀಟ್ ಆಗೋ ಟೈಮ್ ಕೂಡ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಲೆಟ್ಸ್ ಸಿ ಏನಂತೀವಿ, ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಅಷ್ಟೇ. ಗೈಸ್ ಇವರು ಇಲ್ಲಿ ಬಂದ್ಬಿಡಿ, ಕಾಣಿಸ್ತಿಲ್ಲ ಗೈಸ್. ಇವರು ಬನ್ನಿ 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 ಅಣ್ಣನ ಫೋಟೋನೇ ತಾನೆ, ಅದೇ ಮೇಯ್ನು. ಸೊ ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ. ಎಲ್ಲಿಂದ ಬಂದಿರೋದು? ಎಚ್ ಡಿ ಕೋಟೆಯಿಂದ. ಸೊ ನಿಮ್ಮ ಹೆಸರು? ಚಂದ್ರ. ನಿಮ್ಮ ಹೆಸರು? ವಿಶ್ವಾಸ. ನಿಮ್ಮ ಜೊತೆ ಎಲ್ಲ ಬನ್ನಿ 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 ಬ್ರೋ. ನಿಮ್ಮ ಹೆಸರು ಹೇಳ್ಬಿಡಿ. ಪುನೀತ್. ನೀವು? ಆಲೇಶ್. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಅಂತೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅವರೇ ಮಾತಾಡ್ಸಿದ್ರು, ನಂಗೆ ಗೊತ್ತಾಗಿಲ್ಲ. ಮೆಸೇಜ್ ಕಳಿಸಿದಾರಂತೆ, ಬಟ್ ನನಗೆ ಬಂದಿಲ್ಲ. ಥ್ಯಾಂಕ್ ಯು. ಬ್ಯಾನರ್ಸ್ ರೆಡಿ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಈ ಸೈಡಲ್ಲಿ ಬ್ಯಾನರ್ ಮಾಡ್ತಿದೆ, ಆ ಕಡೆ ಬ್ಯಾರಿಕೇಡ್ ಹಾಕ್ತಾಯಿದ್ದಾರೆ. ಆ ಕಡೆ ಊಟಕ್ಕೆ ನಾಳೆ ಪಾತ್ರೆಗಳು ರೆಡಿ ಮಾಡಿಸ್ತಾ ಇದ್ದಾರೆ. ಬಾದ್ಶಾ ಕಿಚ್ಚ ಸುದೀಪ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಿಚ್ಚೋತ್ಸವ ಆಫ್ ನಮ್ದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೀವಿ. ಸೊ ಈಗಲೇ ಅಂದರೆ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬರ್ತಾ ಇದ್ದಾರೆ ಕೂಡ. ಪ್ರತಿ ಬಾರಿ ಕೂಡ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಬರುವಂಥ ಅಭಿಮಾನಿಗಳಿಗೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ ಸರ್? ಸಹಜವಾಗಿ ಒಂದು ಸಾಂಗ್ ಗಿಫ್ಟ್ ಆಗ್ತಕ್ಕಂಥದ್ದು ನಿಮಗೆ ಏನು ನಿರೀಕ್ಷೆ ಇದೆ ಮ್ಯಾಚ್ ಬಗ್ಗೆ? ಹೇಗೆ ನಾವು 2.5 ವರ್ಷದಿಂದ ನಿರೀಕ್ಷೆ ನಮಗೆ ಹಾಡು ನಾಳೆ ಬಿಡುಗಡೆ ಮಾಡ್ತಾರೆ. ತುಂಬ ಸಂತೋಷ ನೋಡಿ, ಖುಷಿ ಪಡ್ತೀವಿ. ಈಗ ನಮಗೆ ಸಿನಿಮಾ ರಿಲೀಸ್ ಆಗಬೇಕು ಅಂತ ಕಾಯ್ತಾ ಇದ್ದೀವಿ. ಶಾರ್ಟ್ಲಿ ಹೇಳಿದ್ದಾರೆ ಅನ್ನೋದನ್ನ ಆಗುತ್ತೆ. ಇವರು ನನ್ನ ಫ್ರೆಂಡ್ ಒಬ್ರು ಇದರಲ್ಲಿ,
ಅವರು ಪೋಸ್ಟರ್ಸ್ ಮಾಡಿಸಿದ್ರು. ಸೊ ಈ ಥರ ಇದೆ ಪೋಸ್ಟರು. ಸೊ ಈಗ ಇದನ್ನು ಆಟೋ ಅಣ್ಣ ಹಾಕೊತಾರೆ, ಹುಚ್ಚಿಂದು ಹಾಕ್ಕೊಂಡಿದ್ದಾರೆ. ಅಣ್ಣ ಫ್ಯಾನಾ? ಸುದೀಪ್ ಅಣ್ಣನ ಬಗ್ಗೆ ಏನೋ ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳಿ, ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ಹಾಂ ನೈಟ್ ಇಲ್ಲಿ ಇರ್ತೀವಿ, ಅದಕ್ಕೆ ಬರೋದಿತ್ತ ಹಾಂ. ನೈಟ್ ಇಲ್ಲಿ ಇರ್ತೀವಿ, ಅವ್ರಿಗೆ ಬರೋದಕ್ಕಿಂತ ಇಲ್ಲೇ ಇರೋದು ನೈಟ್. ಸೊ ಇವಾಗ ಅದನ್ನ ಆಟೋಗೆ ಹಾಕೊಂತ ಇದ್ದಾರೆ. ಚೂರು ಚೂರು ಹಂಗೆ ಇದು ಮಾಡ್ತಾ ಹೋಗ್ಬಿಡಿ, ಇಟ್ಕೊಡಿ. ಮೀಟ್ ಮಾಡೋ ದೃಷ್ಟ ಅಂತೂ ಇಲ್ಲ, ಹಾಂ ಮೀಟ್ ಮಾಡೋ ದೃಷ್ಟ ಅಂತ ಆರಾಮ್ ಮಾತಾಡಿ. ಅದೃಷ್ಟ ಅಂತ ಟೈಮ್ ಬರುತ್ತೆ ಅಣ್ಣ, ಟೈಮ್ ಬಂದೇ ಬರುತ್ತೆ. ಅಣ್ಣ ಯಾವಾಗಲೂ ಹೀಗೆ 3 ವರ್ಷ ಖುಷಿಯಾಗಿ ಹಾಂ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡಿದ್ರೆ ಹಾ. ಅಷ್ಟೇ ಸಾಕು. ಎಷ್ಟೋ ಜನ ಅವರಿಂದ ಅನ್ನ ತಿಂತಾ ಇದ್ದಾರೆ, ಹಾಂ ಅವೆಲ್ಲ ಅದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಓಕೆ ನಂದು ಚಾನಲ್ ಇದೆ, ಕಿಚ್ಚ ಭುವನ್ ಅಂತ. ಬಟ್ ಹಾಂ ಮಾಡ್ಕೊಂಡಿದ್ದೀರಾ? ಆಲ್ರೆಡಿ ಸಬ್ಸ್ಕ್ರೈಬರ್ ಗೈಸ್ ಇವರು. ಹಾಯ್ ಹೇಳ್ಬಿಡಿ ಎಲ್ಲ. ಇವ್ರು ಇವಾಗ ಮಾಡ್ಕೊಂಡ್ರು, ಇವ್ರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಗೈಸ್ ಇವಾಗ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಊಟದ ಟೈಮು. ಹತ್ತಿರದಲ್ಲೇ ನಮ್ಮ ಅಕ್ಕನ ಮನೆ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಆ್ಯಂಡ್ ಬ್ಯಾನರೆಲ್ಲ ಹಾಕಿದ್ದಾರೆ, ಇನ್ನು ಆ ರೋಡ್ ಫುಲ್ ಹಾಕಿದ್ದಾರೆ, ಎಲ್ಲ ತೋರಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ಊಟಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. 1 ಅವರ್ ಮಾತಾಡ್ಕೊಂಡು ಅಲ್ಲಿ ರೆಸ್ಟ್ ತೊಗೊಂಡು ಮತ್ತೆ ಇಲ್ಲಿಗೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಟೋ ಬುಕ್ ಮಾಡ್ತಾ ಇದ್ದೀನಿ. A for apple, B for ball, C for cat, D for dog, E for elephant, F for fox, G for goat, H for hat, I for ice cream, J for juice, K for picture. ನಾನು ಊಟಕ್ಕೆ ಹೋಗಿ ಬರೋಷ್ಟೊಳಗೆ ಆಲ್ರೆಡಿ ಎಷ್ಟು ಅರೇಂಜ್ಮೆಂಟ್ ಆಗೋಗಿದೆ ನೋಡಿ. ಕಂಪ್ಲೀಟ್ ಸ್ಟೇಜ್ ಆಗೋಗಿದೆ. ಈಗ ಮುಂದ್ಗಡೆ ಬ್ಯಾರಿಕೇಡ್ ಹಾಕ್ತಾ ಇದ್ದಾರೆ. ಆ್ಯಂಡ್ ಆ ಕಡೆ ಬಂದು ಊಟಕ್ಕೆ ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ? 10 ಗಂಟೆಗೆ. 10 ಗಂಟೆಯಿಂದ 10 12 ಚಿಕ್ಕದೈತಲ್ಲ ಜಾಗ, ಏನು ಮಾಡೋಕ್ಕಾಗುತ್ತೆ? ಕೊಡಬೇಕಲ್ಲ ಜಾಗ, ಬೇರೆ ಶಾಲೆನೇ ಇತ್ತಲ್ಲ, ಪರ್ಮಿಷನ್ ಸಿಗಬೇಕಲ್ಲ. ಹಾಂ ಸೊ ಫೈನಲಿ ಇಷ್ಟು ರೆಡಿ ಆಗಿದೆ. ಇನ್ನು ಮೋಸ್ಟ್ಲಿ ನನ್ನ ಪ್ರಕಾರ ರೆಡ್ ಕಾರ್ಪೆಟ್ ಹಾಕ್ಬೇಕಿನ್ನ, ನೋಡೋಣ ಅಷ್ಟೇ. ಗೈಸ್ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಬ್ಲಾಗ್ನ ಅಂದರೆ ಬರ್ಡೇ ಬ್ಲಾಗ್ ಜೊತೆ ಕಂಟಿನ್ಯೂ ಮಾಡ್ತೀನಿ. ನಾನು ಆ್ಯಕ್ಚುಲಿ ನಮ್ಮ ಅಕ್ಕನ ಮನೇಲಿ ಸ್ಟೇ ಆಗ್ತಾ ಇದ್ದೀನಿ ಆ್ಯಂಡ್ ಇಲ್ಲೇ ಉಳ್ಕೊತೀನಿ. ಆಮೇಲೆ 12 ಗಂಟೆಗೆ ಸುದೀಪಣ್ಣ ಮನೆ ಹತ್ರ ಹೋಗ್ತೀನಿ. ಸೊ ಇವತ್ತಿನ ಪ್ರಿಪ್ರೇಷನ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಹೇಳೋ ಥರ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಇದ್ದೀನಿ. ಪ್ರೀತಿಯ ಕಿಚ್ಚ ಭುವನ್ ಮನೆ ನಮಸ್ಕಾರ. ಸಿಂಗ್ ದ ನೆಕ್ಸ್ಟ್ ಬ್ಲಾಗ್. ಈಗ ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಕ್ಕನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅಕ್ಕನ ಮನೆ ಹತ್ರ ಹೋಗಿ ಗಾಡಿ ತೊಗೊಂಡು ಸುದೀಪಣ್ಣ ಮನೆ ಹತ್ರ ಹೋಗ್ಬೇಕು. ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಅದು ಬೇರೆ ಬ್ಲಾಗ್ ಬರುತ್ತೆ, ಅದು ಬರ್ಡೇ ಬ್ಲಾಗ್ ಬರುತ್ತೆ. ಸೊ ಸಿಂಗ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.